ನಾನು ನಿಮ್ಮ ಡಿ.ವಿ.ಜಿ. ವಾಯ್ಸ್ ಕರಿಯಪ್ಪ. ಇವತ್ತು ನಾನು ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಸೌಜನ್ಯ ವಿಚಾರವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿವರೆಗೂ SIT ತನಿಖೆ ಒಂದೇ ತನಿಖೆ ಮಾಡ್ತಾ ಇತ್ತು. ಆ SITಯಲ್ಲಿ ನ್ಯಾಯ ಕೊಡಿಸ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟು ಹೋಗಿದಿದೆ. ಹೈಕೋರ್ಟ್ನಿಂದ ನಕಾರವಾಗಿದೆ. ಏನು ಸೌಜನ್ಯಗೆ ನ್ಯಾಯ ಕೊಡಿಸುವಂಥ ಅಧಿಕಾರಿಗಳೇ ಮಾರಾಟವಾಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಅಥವಾ ಭಾರತದ ಸಂವಿಧಾನದಲ್ಲಿ ಸೆಕ್ಷನ್ 9 ಅಡಿಯ ಪ್ರಕಾರ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಸಹ ಹಕ್ಕಿದೆ. ಇಲ್ಲಿ ಹಣ ಇದ್ದವನಿಗೆ ಒಂದು ಕಾನೂನು, ಹಣ ಇಲ್ಲದೆ ಇರ್ತಕ್ಕಂಥವರಿಗೆ ಒಂದು ಕಾನೂನು ಅಂತ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು ಅಂತ ಹೇಳಿ ಸಂವಿಧಾನವನ್ನ ಕೊಟ್ಟಿದ್ದಾರೆ. ಬಟ್ ಆ ಸಂವಿಧಾನದಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನೇ ಖರೀದಿ ಮಾಡಿದ್ದಾರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಅಂತ ಹೇಳಿದ್ರು ತಪ್ಪಾಗದ ವಿಚಾರ. ಯಾಕೆ ಅಂತ ಹೇಳಿದ್ರೆ, ಈಗ ಮತ್ತೆ ಅದೇ ಹೈಕೋರ್ಟ್ ತೀರ್ಮಾನ ಮಾಡಿದೆ. ಏನಂತ ತೀರ್ಮಾನ ಮಾಡಿದೆ? ಮತ್ತೆ ಇನ್ನೊಮ್ಮೆ ಅಲ್ಲಿ ನಡೆದಿರ್ತಕ್ಕಂಥ ವಿಚಾರದ ಬಗ್ಗೆ ಸಂಕ್ಷಿಪ್ತವಾಗಿ ನನಗೆ ಪೂರ್ತಿ ದಾಖಲೆಗಳೊಂದಿಗೆ ಕೊಡಬೇಕು ಅಂತ ಇನ್ನೊಂದು SIT ತಂಡವನ್ನ ರಚನೆ ಮಾಡಿದೆ. ಅಂದ್ರೆ ಇಲ್ಲಿ ಸೌಜನ್ಯಗೆ ನ್ಯಾಯ ಸಿಗುವುದು ಪಕ್ಕಾ ಅಂತ ಗೊತ್ತಾಯ್ತು. ಯಾಕೆ ಅಂತ ಹೇಳಿದ್ರೆ, ಈಗ ಏನು ಸೌಜನ್ಯವನ್ನ ವಿರೋಧವಾಗಿ ಅಂದ್ರೆ ಅವರು ಸೌಜನ್ಯ ಕೇಸಿಗೆ ಸಂಬಂಧಪಟ್ಟಿರ್ತಕ್ಕಂತೆ ಸೌಜನ್ಯ ವಿರುದ್ಧ ಮಾತನಾಡಿರ್ತಕ್ಕಂಥ ವ್ಯಕ್ತಿಗಳು ಜೈಲಿಗೂ ಹೋದ್ರು, ಹೆಂಡತಿನೂ ಬಿಟ್ಟು ಹೋದ್ರು, ಹೆಂಡತಿ ಹತ್ರ ಮೆಟ್ಟಿಲು ಹೊಡೆದು ತಿಂದ್ರು. ಯಾರು ವಿಚಾರ ಮಾತಾಡ್ತಾ ಇದ್ದೀನಿ ಅಂತ ಈಗಾಗಲೇ ನಿಮ್ಗೆ ಗೊತ್ತಾಗಿದೆ. ಪವರ್ ಟಿವಿ MD ರಾಕೇಶ್ ಶೆಟ್ಟಿ ವಿಚಾರ. ಲಾಡ್ಜ್ನಲ್ಲಿ ಯಾವುದೋ ಹೆಂಗಸರು ಕರ್ಕೊಂಡು ಸಿಗ್ಬಿದ್ದ ಅವನ ಹೆಂಡತಿ ತಗೊಂಡು ಹೊಡೆದಿರ್ತಕ್ಕಂಥದ್ದು ಕರ್ನಾಟಕದಲ್ಲಿರ್ತಕ್ಕಂಥವ್ರು ಅಥವಾ ಭಾರತ ದೇಶದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ. ಆದ್ರೆ ಇಲ್ಲಿ ಮತ್ತೆ ಎರಡನೇದಾಗಿ ಪುನೀತ್ ಕೆರೆಹಳ್ಳಿ ಬಗ್ಗೆ ನಾವೇನು ಹೇಳಂಗಿಲ್ಲ ಬಿಡಿ. ನಾ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಹೋರಾಟಗಾರರನ್ನ ತ್ಯಜಿಸ್ತಾ ಇಲ್ಲ. ಯಾವ ಹೋರಾಟಗಾರರ ಬಗ್ಗೆನೂ ಕೆಟ್ಟ ಒಂದು ವಿಚಾರವನ್ನು ತಿಳಿಸ್ತಾನೆ ಇಲ್ಲ. ವಿಚಾರ ಕಣ್ಣಿಗೆ ಕಂಡಿದ್ದನ್ನ ಸತ್ಯ ಅನ್ನಬೇಕು, ದಾಖಲೆಗಳು ಇದ್ದರೆ ಸರಿ ಅಂತ ಅನ್ಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ. ಇಲ್ಲಿ ಸತ್ಯಗಳನ್ನ ಉಳಿಸ್ಲಿಕ್ಕೆ, ಸತ್ಯವನ್ನ ಕಾಪಾಡಲಿಕ್ಕೆ, ಸತ್ಯವನ್ನ ಕಾಯ್ಲಿಕ್ಕೆ ಮೇಲೊಬ್ಬ ದೇವರು ಅಂತ ಇದ್ದಾನಲ್ಲ, ಆ ದೇವರು ಯಾವತ್ತಿದ್ರೂ ಉಳಿತಾನೆ, ಬದುಕಿಸ್ತಾನೆ ಅನ್ನೋದಕ್ಕೆ ಈ ಒಂದು ಸೌಜನ್ಯ ಕೇಸೇ ಸಾಕ್ಷಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, SIT ಇಲ್ಲಿಯವರೆಗೂ ಏನು ತನಿಖೆ ಮಾಡಿದೆ, ಸುಮಾರು 1000ಕ್ಕಿಂತ ಹೆಚ್ಚು ಪುಟಗಳುಳ್ಳ ದೋಷಾರೋಪ ಪಟ್ಟಿ ಬರುತ್ತೆ, ಚಾರ್ಜ್ ಶೀಟ್ ಬರುತ್ತೆ. ಆ ಚಾರ್ಜ್ ಶೀಟ್ ಅನ್ನ ವಕೀಲರಿಗೆ ಅಂದ್ರೆ ನ್ಯಾಯಾಧೀಶರಿಗೆ ಕೊಟ್ಟಿದೆ. ಬಟ್ ಅದರಲ್ಲಿ ಎಲ್ಲೂ ಸಹ ಈ ದೇವಮಾನವನ ಇಂಟರ್ವ್ಯೂ ಆಗ್ತು, ಆ ದೇವಮಾನವರ ಹತ್ರ ಹೋಗಿ ಮಾತನಾಡಿರ್ತಕ್ಕಂಥದ್ದಾಯ್ತು ಅಥವಾ ದೇವಮಾನವನ್ನ ಒಂದು ಸ್ಟೋರಿ ಕೇಳೋದಾಯ್ತು ಇಲ್ಲ. ಅಲ್ಲಿ ಸಾವಿರಾರು ಎಕರೆ ಸರ್ಕಾರದ ಜಾಗವನ್ನ ಇದೇ ಹರ್ಷೇಂದ್ರ ಹೆಗಡೆ ಅಂದ್ರೆ ಏನು ವೀರೇಂದ್ರ ಹೆಗಡೆ ಅವರ ತಮ್ಮ ಹರ್ಷೇಂದ್ರ ಹೆಗಡೆ 7.17 ಗುಂಟೆ ಜಾಗವನ್ನ ತನ್ನ ಹೆಸರಿಗೆ ಮಾಡಿಕೊಂಡಿದ್ದಾನೆ. ಅಂಥದ್ರ ಬಗ್ಗೆನೂ ಸಹ ಎನ್ಕ್ವೈರಿ ಆಗಿಲ್ಲ. ಸೌಜನ್ಯ ವಿಚಾರವಾಗಿ ಕೊಲೆ ಮಾಡಿ, ರೇಪ್ ಮಾಡಿ, ಅಂಗಾಂಗಗಳನ್ನೆಲ್ಲ ಮಣ್ಣು ತುಂಬಿ. ಬಟ್ ಇದು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಸುಮಾರು 13 ವರ್ಷವಾದರೂ ಆ ಒಂದು ಹೆಣ್ಣಿಗೆ, ಲೈಂಗಿಕ ಪ್ರಕ್ರಿಯೆಯಲ್ಲಿ ತೊಡಗಿರ್ತಕ್ಕಂಥ ಹೆಣ್ಣಿಗೆ ಗುಪ್ತಾಂಗ ಜಾಗದಲ್ಲಿ ಸಹ ಅಷ್ಟೊಂದು ಹೀನವಾಗಿ ಕೊಂದಿರ್ತಕ್ಕಂಥ ವ್ಯಕ್ತಿಗಳಿಗೆ ಈಗಿರ್ತಕ್ಕಂಥ ಸರ್ಕಾರಗಳು ಅಂದ್ರೆ ಇದು ನಡೆದಿರ್ತಕ್ಕಂಥದ್ದು 2013ರಲ್ಲಿ BJP ಸರ್ಕಾರ ಇತ್ತು. ಅದಾದ ಮೇಲೆ ಕಾಂಗ್ರೆಸ್ ಸರ್ಕಾರ ಬಂತು. ಅದಾದ ಮೇಲೆ ಮತ್ತೆ ಸಮ್ಮಿಶ್ರ ಸರ್ಕಾರ ಬಂತು. ಈಗ ಅಟ್ ಪ್ರೆಸೆಂಟ್ ಕಾಂಗ್ರೆಸ್ ಸರ್ಕಾರ ಇದೆ. ಅಂದ್ರೆ ಇಲ್ಲಿ ರಾಜಕಾರಣಿಗಳು ಹಣವಂತರನ್ನ ಉಳಿಸೋದಕ್ಕೆ ಏನ್ ಬೇಕೋ ಅದೆಲ್ಲ ಪ್ಲಾನ್ ಮಾಡಿದ್ದಾರೆ. ಹಾಗಾಗಿ ಇನ್ನೂ 13 ವರ್ಷ ಆದರೂ ಸೌಜನ್ಯನಿಗೆ ನ್ಯಾಯ ಸಿಕ್ಕಿಲ್ಲ. ಆದರೆ ಭಾರತದ ಸಂವಿಧಾನದಲ್ಲಿ ಸತ್ಯ ಎಂದಿದ್ರು ಗೆದ್ದೇ ಗೆಲ್ಲುತ್ತೆ ಅನ್ನೋ ಒಂದೇ ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ, ಈ ಪುಂಡ ಪೋಖರಿಗಳು ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸ್ಟೇಟ್ಮೆಂಟ್ ಕೊಡ್ತೀನಿ ಅನ್ನೋ ಷಂಡರು ಇರೋವರೆಗೂ ಸ್ವಲ್ಪ ಲೇಟ್ ಆಗಿದ್ರು
ಲೇಟೆಸ್ಟ್ ಆಗಿ ಉತ್ತರ ಸಿಗುತ್ತೆ ಅಂತ ತಮ್ಮ ಮೂಲಕ ತಿಳಿಸ್ತಾ ಹೋಗ್ತೀನಿ. ಯಾಕೆಂದ್ರೆ ಇಲ್ಲಿ ನ್ಯಾಯ ಸೋತಿರಬಹುದು, ಸತ್ತಿಲ್ಲ ಅನ್ನೋದಕ್ಕೆ ಈ ಸೌಜನ್ಯ ಕೇಸ್ ಒಂದು ಜಗತ್ತಿಗೆ ಪ್ರಸಿದ್ಧಿಯಾಗುತ್ತೆ. ಕರ್ನಾಟಕದಲ್ಲಿ ಧರ್ಮಸ್ಥಳದ ಬಗ್ಗೆ ಯಾರೂ ಸಹ ಅಪಪ್ರಚಾರ ಮಾಡ್ತಾ ಇಲ್ಲ. ಅಪಪ್ರಚಾರ ಮಾಡಕ್ಕೆ ಹೊರಟಿರ್ತಕ್ಕಂಥವ್ರು ಸೌಜನ್ಯ ವಿರೋಧಿಗಳು. ಅವರೇ ತಾನೇ ಹೇಳ್ತಾ ಇರೋದು ಧರ್ಮಸ್ಥಳ ಧರ್ಮಸ್ಥಳ ಅಂತ. ನಾವು ಧರ್ಮಸ್ಥಳದ ಬಗ್ಗೆ ಮಾತನಾಡ್ತಾ ಇಲ್ಲ, ಧರ್ಮಾಧಿಕಾರಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅವರ ತಮ್ಮ ಹರ್ಷೇಂದ್ರನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅವರು ಮಾಡಿರ್ತಕ್ಕಂಥ ಎಲ್ಲಾ ಕೊಲೆಗಳಿಗೂ ಸಾಕ್ಷಿ ಇದ್ರು ಯಾಕೆ ಇಲ್ಲಿವರೆಗೂ ಹೋಗಿ ಎನ್ಕ್ವೈರಿ ಮಾಡಿಲ್ಲ? ಅಂದ್ರೆ ಸರ್ಕಾರಕ್ಕಿಂತ ದೊಡ್ಡವರ ಇವರು, ಸರ್ಕಾರವನ್ನೇ ಖರೀದಿ ಮಾಡಿದಾರ, ಇಲ್ಲಿವರೆಗೂ ಯಾಕೆ ಎನ್ಕ್ವೈರಿ ಮಾಡಿಲ್ಲ? ಅದೇ ತಿಮ್ಮರೂಢಿಯವರು, ಅದೇ ಗಿರೀಶ್ ಮಟ್ಟಣ್ಣನವರು, ಅದೇ ಸೌಜನ್ಯಳ ಮಾವ ವಿಠಲ್ ಗೌಡನವರು, ಅವ್ರ ಮಾತ್ರ ಮೇಲಿಂದ ಮೇಲೆ ಕೇಸ್ ಮಾಡ್ತಾರೆ. ಆದ್ರೆ ಇಲ್ಲಿಯವರೆಗೂ ಧರ್ಮಾಧಿಕಾರಿ ಆಯ್ತು, ಆ ಕೇಸಿಗೆ ಸಂಬಂಧಪಟ್ಟ ವ್ಯಕ್ತಿಗಳಿಗಾಯ್ತು, ಇಲ್ಲಿಯವರೆಗೂ ಎನ್ಕ್ವೈರಿ ಮಾಡಿಲ್ಲ. ಏನು ಈಗ 2ನೇ ಬಾರಿಗೆ SIT ತಂಡ ರಚನೆ ಮಾಡಿದರೆ ಅವ್ರು ಏನಾದ್ರು ಎನ್ಕ್ವೈರಿ ಮಾಡಿದ್ರೆ ನಿಜವಾದ, ಅಂದ್ರೆ ನಾವು ಇವರೇ ಮಾಡಿದ್ದಾರೆ ಅವರೇ ಮಾಡಿದ್ದಾರೆ ಅಂತ ಹೇಳ್ತಿಲ್ಲ, ನಿಜವಾದ ಸೌಜನ್ಯಗಳನ್ನ ಕೊಂದಿರ್ತಕ್ಕಂಥ ವ್ಯಕ್ತಿಗಳಿಗೆ ಶಿಕ್ಷೆ ಆಗಬೇಕು ಎಂಬುದಷ್ಟೇ ನಮ್ಮ ಉದ್ದೇಶ. ಅದನ್ನು ಬಿಟ್ಟು ಇಲ್ಲಿ ಬೇರೆ ಬೇರೆಯಿಂದ ಅಪಪ್ರಚಾರ ಮಾಡಿಸುವುದು, ಕೊಲೆಯ ಬೆದರಿಕೆ ಮಾಡುವುದು. ಇದೇ ಚಿನ್ನಯ್ಯ ಏನು ಮುಖವಾಡ ಹಾಕೊಂಡು ಬಂದು 164 ಸೆಕ್ಷನ್ ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ ಅಲ್ಲಿ ಏನು ನಡೆದಿದೆ, ಎಲ್ಲಿ ಹೆಣಗಳನ್ನ ಹಾಕಿದ್ದೀನಿ, ಎಲ್ಲಿ ಮೂಳೆಗಳನ್ನ ಹಾಕಿದ್ದೀನಿ, ಎಲ್ಲಿ ಕೊಲೆ ಮಾಡಿದ್ರು, ಎಲ್ಲಿ ರೇಪ್ ಮಾಡಿದ್ರು, ಎಲ್ಲಿ ಯಾರನ್ನ ಮಾಡಿದ್ರು, ಯಾರು ಬಂದಲ್ಲಿ ಸೌಜನ್ಯಗಳನ್ನ ರೇಪ್ ಮಾಡಿದ್ರು, ಪ್ರತಿಯೊಂದು ವಿಚಾರದ ಬಗ್ಗೆಯೂ ಸಹ ಅವ್ರು ತಿಳಿಸಿದ್ರು. ಅವರನ್ನೇ ಜೈಲಿಗೆ ಹಾಕ್ತಾರೆ ಅಂತ ಹೇಳಿದ್ರೆ ಈಗಿನ ಒಂದು ವ್ಯವಸ್ಥೆಯಲ್ಲಿ ಆ ಧರ್ಮಾಧಿಕಾರಿಯನ್ನ ಯಾರು ಕಾಪಾಡ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ನಿಮಗೆ ಗೊತ್ತಾಗ್ಬೇಕಲ್ವಾ? ಇಂತಹ ರಾಜಕಾರಣಿಗಳು ನಮಗೆ ಬೇಕಾ? ಕರ್ನಾಟಕದಲ್ಲಿ ಸತ್ಯ ಉಳಿಬೇಕು ಅಂತ ಹೇಳಿದ್ರೆ ಕೆಟ್ಟ ರಾಜಕಾರಣಿಗಳೆಲ್ಲರೂ ಸರ್ವನಾಶವಾಗಬೇಕು. ಆ ಕೆಟ್ಟ ರಾಜಕಾರಣಿಗಳಿಗೆ ಮತ ಹಾಕದೆ ನಿಮ್ಮ ಊರಿನಲ್ಲಿರ್ತಕ್ಕಂಥ ಸಮಾಜ ಸೇವೆ ಮಾಡ್ತಕ್ಕಂಥ ಪ್ರತಿಯೊಬ್ಬರ ಮನೆಗೂ ಪರಿಚಿತರಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಮತವನ್ನು ಹಾಕಿ, ಯಾವುದೋ ರಾಷ್ಟ್ರೀಯ ಪಕ್ಷಗಳಿಗೆ ಮಿಂಗಲ್ಲಾಗಿ ನಂದು ಈ ಪಕ್ಷ ಅಂತ ಹೊಡೆದಾಡೋದನ್ನು ಬಿಡಿ. ಇವತ್ತು ನೋಡಿ, ವಿಧಾನಸೌಧದ ಒಳಗಡೆ, ವಿಕಾಸಸೌಧದ ಒಳಗಡೆ ಅಧಿವೇಶನದಲ್ಲಿ ಮೆಟ್ಟು ಕೆರ ಬೂಟು ಅಂತ ಮಾತನಾಡೋ ಅಂತ ಶಾಸಕರಿದ್ದಾರೆ. ಇವತ್ತಿದೇ ಹರಿಪ್ರಸಾದ್ ಅವರು, ಇದೇ ಶಿವಲಿಂಗೇಗೌಡರು ಯಾವ್ಯಾವ ರೀತಿ ಮಾತನಾಡಿದ್ದಾರೆ ಅಂತ ವಿತ್ ರೆಕಾರ್ಡ್ ಸಮೇತ ಅದನ್ನ ಈಗ ಇರ್ತಕ್ಕಂಥ ನಮ್ಮ ಸ್ಪೀಕರ್ ತೆಗೆದುಹಾಕಿದ್ದಾರೆ. ಅದನ್ನೇ ತೆಗೆದಿರ್ತಕ್ಕಂಥ ಪದಗಳನ್ನ ಉಚ್ಚಾರಣೆ ಮಾಡಿದ್ದಾರೆ. ಅವು ಈಗಾಗಲೇ ಅಧಿವೇಶನದಲ್ಲಿ ಯಾವ್ಯಾವ ರೀತಿ ಮಾತನಾಡಿದ್ದಾರೆ ಎಂಬುದರ ಬಗ್ಗೆ ಸಂಕ್ಷಿಪ್ತವಾಗಿ ರಾಜ್ಯ ನೋಡಿದೆ. ಬಟ್ ಇಲ್ಲಿ ನಾವು ಮಾತನಾಡ್ತಕ್ಕಂಥದ್ದು, ನಾವು ಜನರಿಗೆ ವಿಚಾರವನ್ನು ತಿಳಿಸ್ತಕ್ಕಂಥದ್ದು, ನೊಂದಿರ್ತಕ್ಕಂಥ ಬೆಂದಿರ್ತಕ್ಕಂಥ ಕುಟುಂಬಗಳಿಗೆ ನ್ಯಾಯ ಸಿಗಬೇಕು ಎಂಬ ಉದ್ದೇಶ ಒಂದೇ. ಇಲ್ಲಿ ಯಾರನ್ನು ತ್ಯಜಿಸುವಂತ ಕೆಲಸವನ್ನು ನಾವು ಮಾಡ್ತಾ ಇಲ್ಲ. ಸತ್ಯ ವಿಚಾರಗಳು ಗೊತ್ತಿದ್ರೆ ವಿಡಿಯೋ ಮುಖಾಂತರ ಜನರಿಗೆ ಎಚ್ಚರಿಕೆಯ ಸಂದೇಶವನ್ನು ನೀಡಬೇಕು. ಆ ವಿಚಾರದ ಬಗ್ಗೆ ನಿಮಗೆ ಗೊತ್ತಿಲ್ಲ, ಆ ವಿಚಾರದ ಬಗ್ಗೆ ನೀವೇನು ತಿಳ್ಕೊಂಡಿಲ್ಲ ಅಂತ ಹೇಳಿದ್ರೆ ಆ ವಿಚಾರದ ಬಗ್ಗೆ ನೀವು ಯಾರು ಏನನ್ನೂ ಮಾತನಾಡಬೇಡಿ ಅನ್ನೋದಷ್ಟೇ ನಮ್ಮ ವಿಡಿಯೋದ ಉದ್ದೇಶ. ಯಾವುದೇ ಒಂದು ಕೇಸ್ ಬಗ್ಗೆ ಆಯಿತು, ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ ಆಯಿತು, ಯಾವುದೇ ಒಬ್ಬ ಅಧಿಕಾರಿಯ ಬಗ್ಗೆ ಆಯಿತು, ಯಾವುದೇ ಒಬ್ಬ ರಾಜಕಾರಣಿಯ ಬಗ್ಗೆ ಆಯಿತು, ಮಾತನಾಡುವುದಕ್ಕಿಂತ ಮುಂಚೆ ಅದರ ಬಗ್ಗೆ ಸ್ಟಡಿ ಮಾಡಿ, ಅದರ ಬಗ್ಗೆ ತಿಳ್ಕೊಂಡು ಆಮೇಲೆ ವಿಡಿಯೋ ಮಾಡಿ. ಸುಮ್ಮನೆ ಅನವಶ್ಯಕವಾಗಿ ಜನರಿಗೆ ಬೇರೆ ಬೇರೆ ರೀತಿಯಿಂದ, ಬೇರೆ ಬೇರೆ ವ್ಯಕ್ತಿಗಳಿಂದ ಅಪಶ್ರುತಿ ಅಂದ್ರೆ ಈ ಕೆಟ್ಟ ಪದಗಳು ಅಂತ ಹೇಳ್ತಾರಲ್ಲ, ಅದನ್ನ ಬಳಸುವಂತ ಕೆಲಸವನ್ನ ಯಾರು ಮಾಡಬೇಡಿ ಅಂತ ಹೇಳ್ತಾ, ಇದು ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ. ನಮಸ್ಕಾರ.